ಬಟ್ ಗನ್ ಕಲ್ಚರು, ಈ ರಕ್ತ ರಾಜಕಾರಣ ಇದರ ಹರಿಕಾರರೇನೆ ಬಿಜೆಪಿಯ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅನ್ನೋ ಆರೋಪ ಕಾಂಗ್ರೆಸ್ನವರು, ಅದರಲ್ಲೂ ಇನ್ಕ್ಲೂಡಿಂಗ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆದಿಯಾಗಿ ಮಾಡ್ತಲೇ ಇದ್ದಾರೆ. ಗನ್ ಕಲ್ಚರ್ ಖಂಡಿತ ಎಸ್, ನೋಬಡಿ ಇಸ್ ಅಬೌವ್ ದ ಲಾ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಇಲ್ಲಿ ಯಾವುದೇ ರೀತಿಯಾದಂತ ಕಾನೂನು ಉಲ್ಲಂಘನೆ ಮಾಡುವಂತವರು ಒಬ್ಬ ಶಾಸಕನೇ ನೀವು ನೋಡಿ, ಅಲ್ಲಿ ಅವ್ರು ಹೋಗಿ ಕಂಪ್ಲೇಂಟ್ ಕೊಡಬಹುದಿತ್ತು, ಕಂಪ್ಲೇಂಟ್ ಕೊಟ್ಟು ಕ್ರಮ ವಹಿಸಬಹುದಿತ್ತು. ಅದು ಬಿಟ್ಟು ಸ್ವತಃ ಅವರೇ ಕಾನೂನನ್ನ ಕೈ ತಗೊಂಡು ಅವರ ಹಿಂಬಾಲಕರನ್ನ ಕಳಿಸಿ ಅವ್ರ ಮನೆ ಮೇಲೆ ದಾಳಿ ಮಾಡಿಸುವಂಥದ್ದು ಇನ್ನೊಬ್ಬ ಶಾಸಕನ ಮೇಲೆ ಎಷ್ಟು ಮಟ್ಟಿಗೆ ಸರಿ ಇದೆ? ಸೊ ಈ ರೀತಿ ಕಾಂಗ್ರೆಸ್ನವರು ಇವತ್ತು ಕಾಂಗ್ರೆಸ್ ಪಕ್ಷ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಈ ಘಟನೆಯನ್ನ ಖಂಡಿಸುವಂತ ಒಬ್ಬನೇ ಒಬ್ಬ ವ್ಯಕ್ತಿನೂ ಈ ಘಟನೆಯನ್ನ ಖಂಡಿಸಿಲ್ಲ. ಇದಕ್ಕೆ ಪೂರಕವಾಗಿಲ್ಲ, ನಮ್ಮ ಶಾಸಕನ ಪರವಾಗಿ ನಾವು ನಿಂತ್ಕೋತೀವಿ, ಅವ್ರು ಏನೇ ತಪ್ಪು ಮಾಡಿದ್ರು ಪರವಾಗಿಲ್ಲ, ತಪ್ಪಾದ್ರೂ ಪರವಾಗಿಲ್ಲ, ನಾವು ಅವ್ರ ಜೊತೆ ಇದೀವಿ ಅಂತ ಈ ರೀತಿ ಬಂಡತನ, ಕಾನೂನು ವಿರುದ್ಧವಾಗಿ ನಿಂತಿರುವಂತದ್ದು ನಿಜಕ್ಕೂ ಖಂಡನೀಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿಗೆ ಜನವರಿ 17ಕ್ಕೆ ಪಾದಯಾತ್ರೆ, ಜನವರಿ 17ಕ್ಕೆ ಸಮಾವೇಶ ಘಟನೆ ನಡೆದಿದ್ದು ಜನವರಿ 1ನೇ ತಾರೀಕು. ಬಿಜೆಪಿಯ ರಿಯಾಕ್ಷನ್ ಕೂಡ ಸ್ಲೋ ಆಗ್ತಿದೆ ಅಂತ ಅನ್ನಿಸ್ತಿಲ್ವಾ? ಇದೇ ಬಳ್ಳಾರಿಯಲ್ಲಿ ತೊಡೆತಟ್ಟಿ ಪಾದಯಾತ್ರೆ ಮಾಡಿ ಹೋಗಿದ ಸಿದ್ದರಾಮಯ್ಯನವರು ಇಡೀ ಬಳ್ಳಾರಿಯಲ್ಲ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಿಬಿಟ್ರು. ಒಂದು ಗೋಲ್ಡನ್ ಆಪರ್ಚುನಿಟಿ ಬಿಜೆಪಿ ಕೈಯಲ್ಲಿದೆ, ಇದರಲ್ಲೂ ಕೂಡ ಮೀನಾಮೇಷ ಎಣಿಸ್ತಾ ಇದೆಯಾ? ಖಂಡಿತ ಇಲ್ಲ. ನೋಡಿ, ನಡೆದಿದ್ದ ಘಟನೆ ಹಿಂದಿನ ದಿನ ಸಾಯಂಕಾಲ, ಮಾರನೇ ದಿನ ಬೆಳಗ್ಗೆಗೆ ನಮ್ಮ ಅಧ್ಯಕ್ಷರು ಸನ್ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರನ್ನ ಅವರು ಸ್ವತಃ ಅವ್ರ ನಿವಾಸಕ್ಕೆ ಹೋಗಿ ಅವ್ರನ್ನ ಮಾತಾಡಿಸಿ ಎಲ್ಲಾ ರೀತಿಯಾದಂತಹ ಮಾಹಿತಿ, ಬಿಕಾಸ್ ಏನು ಅಂದ್ರೆ ಮಾಧ್ಯಮದಲ್ಲಿ ಬಂದಾದ್ಮೇಲೆ ಸ್ವತಃ ಅವ್ರನ್ನ ಮಾತಾಡಿಸಿ ಮಾಹಿತಿಯನ್ನ ಕಲೆ ಹಾಕೊಳ್ಬೇಕಿತ್ತು, ಮಾಹಿತಿಯನ್ನ ಪಡ್ಕೋಬೇಕಿತ್ತು. ಈ ಮಾಹಿತಿ ಪಡೆಯುವಂತ ಕೆಲಸಗಳನ್ನ ಇವತ್ತು ನಮ್ಮ ಅಧ್ಯಕ್ಷರು ಮಾಡಿ ಅದನ್ನ ಮಾಹಿತಿ ಪಡೆದ ತಕ್ಷಣವೇ ಪ್ರತಿಕ್ರಿಯೆಯನ್ನು ಕೊಟ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಂಪೂರ್ಣವಾಗಿ ಸರ್ಕಾರಕ್ಕೆ ಖಂಡಿಸುವ ಮೂಲಕ ಮತ್ತು ಕಾನೂನು ಸುವ್ಯವಸ್ಥೆ ಕುಸಿದಿರೋದ್ರ ಬಗ್ಗೆ ಮತ್ತು ಒಬ್ಬ ಅಮಾಯಕ ವ್ಯಕ್ತಿ, ಒಬ್ಬ ವಿಕ್ಟಿಮ್ ಅನ್ನು ಯಾರು ಮಾಡಿದ್ರು, ಅಲ್ಲಿರೋ ಐಜಿಪಿನ ಮತ್ತು ಎಸ್ಪಿನ ವಿಕ್ಟಿಮ್ ಮಾಡಿದ್ರು. ಸಂಪೂರ್ಣವಾಗಿ ವಿಷಾಂತರವನ್ನ ಮಾಡಲಿಕ್ಕೆ ಆ ಎಸ್ಪಿ ಸಸ್ಪೆಂಡ್ ಆದಂತ ವ್ಯಕ್ತಿನೂ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿರುವಂತದ್ದಿದೆ. ಅಮಾಯಕ ವ್ಯಕ್ತಿ, ಅವನು ತಪ್ಪು ಮಾಡಿಲ್ಲ, ಆದ್ರೆ ಆ ವ್ಯಕ್ತಿ ಮೇಲೆ ಕ್ರಮವನ್ನು ವಹಿಸಿ ಸಂಪೂರ್ಣವಾಗಿ ಈ ಕಾನೂನು ಸುವ್ಯವಸ್ಥೆ ಕುಸಿದಿರೋದಕ್ಕೆ ಅಧಿಕಾರಿ ಮೇಲೆ ಜವಾಬ್ದಾರಿಯನ್ನು ಹಾಕುವ ಮೂಲಕ ಎಲ್ಲ ಒಂದ್ ಕಡೆ ಶಾಸಕರನ್ನ, ಕಾಂಗ್ರೆಸ್ ನಾಯಕರುಗಳನ್ನ ಎಲ್ಲ ಒಂದ್ ಕಡೆ ರಕ್ಷಿಸುವಂತ ಕೆಲಸಗಳನ್ನ ಇವತ್ತು ವ್ಯವಸ್ಥೆಯಿಂದ ಅಧಿಕಾರಿಗಳ ಮೇಲೆ ಏನ್ ತಮ್ಮ ಪ್ರಭಾವವನ್ನು ಬೀರಿ ಈ ರೀತಿ ಅಧಿಕಾರ ದುರ್ಬಳಕೆ ಇವತ್ತು ಕಾಂಗ್ರೆಸ್ ಸರ್ಕಾರದಿಂದ ಆಗಿರುವಂತದ್ದಿದೆ. ಹಾಗಾಗಿ ಈ ವಿಚಾರವನ್ನ ಕೈಬಿಟ್ಟಿಲ್ಲ, ಕೈಗೆತ್ಕೊಂಡು ಯಾವ ರೀತಿ ಸರ್ಕಾರದ ನಡೆ ಆಗಿರುತ್ತೆ ಅನ್ನೋಂತ ನಾವು ಗಮನಿಸಬೇಕಿತ್ತು. ಸರ್ಕಾರಕ್ಕೆ ಆದಂತ ಸಮಯ ಕೊಟ್ಟಿದ್ದು, ಇವತ್ತು ಸರ್ಕಾರ ಯಾವ ರೀತಿ ನಡೆಯನ್ನ ನೋಡಿ ಇದು ಸರಿಯಾಗಿಲ್ಲ ಅನ್ನೋಂಥದ್ದನ್ನ ಅರ್ಥಕೊಂಡು ಈಗ ನಾವು 17ನೇ ತಾರೀಕು ಈ ಕಾರ್ಯಕ್ರಮವನ್ನ ಬಳ್ಳಾರಿಯಲ್ಲಿ ಸಮಾವೇಶವನ್ನ ಮಾಡಿ ಇವತ್ತು ಜಾಗೃತಿಯನ್ನು ಮೂಡಿಸುವಂಥದ್ದು ಮತ್ತು ಸರ್ಕಾರಕ್ಕೂ ಸ್ಪಷ್ಟ ಮತ್ತು ಬಲವಾದ ಒಂದು ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಈಗ ನಮ್ಮ ಆಡಿಯನ್ಸ್ ಕಡೆ ನಾನು ಪ್ರಶ್ನೆ ಬಂತು, ಹಾಗೆ ಜನರು ಕೂಡ ಮಾತನಾಡ್ತಿದ್ದಾರೆ. ಬಿಜೆಪಿ ನಾಯಕರು, ಅದರಲ್ಲೂ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅವ್ರದ್ದೇನು ತಪ್ಪಿಲ್ವಾ? ಅವ್ರ ಮನೆಯಿಂದ ಕೂಡ ಬಾಲ್ಕನಿಯಿಂದ ಬುಲೆಟ್ ಫೈರ್ ಆಗಿರೋದಕ್ಕೆ ಸಾಕ್ಷ್ಯವಾಗಿ ದೃಶ್ಯಗಳು ಬರ್ತಾ ಇದೆ. ಮನೆಯಲ್ಲಿ ದೊಣ್ಣೆಗಳ ರಾಶಿ ರಿಪಬ್ಲಿಕ್ ಕನ್ನಡದಲ್ಲೇ ಸರಿಯಾಗಿದೆ. ಖಾರದ ಪುಡಿ ಇಟ್ಕೊಂಡು ಬಂದ ಮಹಿಳೆಯರು, ಲಾಂಗು ಮಚ್ಚು ಇಟ್ಕೊಂಡು ಬಂದ ಮಹಿಳೆಯರು, ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಅನ್ನೋದು ವಿಡಿಯೋ ಸಾಕ್ಷ್ಯಗಳ ಸಮೇತ ಬೆಳಕಿಗೆ ಬರ್ತಾ ಇದೆ. ಸೊ ಹೂಮ್ ಆರ್ ಯು ಡಿಫೆಂಡಿಂಗ್ ಸರ್? ನೀವು ಯಾರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ ಪಾದಯಾತ್ರೆ ಸಮಾವೇಶ ಮಾಡ್ತಿದ್ದೀರಿ? ಈಗ ಮನೆ ನುಗ್ಗಿರೋರು ಯಾರು? ಫೈರಿಂಗ್ ಮಾಡಿದವ್ರು ಯಾರು? ಹಲ್ಲೆ ಮಾಡ್ಲಿಕ್ಕೆ ಹೋದವ್ರು ಯಾರು? ಅಧಿಕಾರ ದುರ್ಬಳಕೆ ಮಾಡಿದವ್ರು ಯಾರು? ಎಲ್ಲ ಕಾಂಗ್ರೆಸ್ನವ್ರೆ. ಸೊ ಇವತ್ತು ಅಧಿಕಾರ ದುರ್ಬಳಕೆಯನ್ನು ಮಾಡಿ ನಿಮ್ಮ ಮನೆಗೆ ನುಗ್ತಾ ಇದ್ದಾರೆ. ಆ ಮನೆಗೆ ನುಗ್ಗಿ ಮನೆ ಮೇಲೆ ಫೈರಿಂಗ್ ಮಾಡಿರುವಂತದ್ದು ಈ ಕಾಂಗ್ರೆಸ್ನವರೇ. ಹಾಗಾಗಿ ತಪ್ಪಿರೋದು ಸಂಪೂರ್ಣವಾಗಿ ಈ ಕಾಂಗ್ರೆಸ್ಸಿನ ನಾಯಕರು ಮತ್ತು ಶಾಸಕರ ಮೇಲೆ ಮತ್ತು ಅಧಿಕಾರಿಗಳು ಲೋಪ ಎದ್ದು ಕಾಣ್ತಿರುವಂತದ್ದಿದೆ. ಇವಾಗ ತನಿಖೆಯನ್ನ ಮಾಡ್ತಿದ್ದಾರೆ, ತನಿಖೆ ಮಾಡಲಿ. ಇವತ್ತು ತನಿಖೆ ಮಾಡಲಿಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ತನಿಖೆಯನ್ನ ಜುಡಿಷಿಯಲ್ ಎನ್ಕ್ವೈರಿನೇ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಇದು ಯಾವುದು ಮುಚ್ಚಾಕೋದು ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಆಗ್ಲಿ ಅಂತ ನಮ್ಮ ಒತ್ತಾಯ ಆಗಿದೆ. ಇವ್ರದೇ ಆದ ರೀತಿಯಲ್ಲಿ ತನಿಖೆಯನ್ನ ಮಾಡಿಸ್ಲಿಕ್ಕೆ ಕೊಟ್ಟಿರುವಂತದ್ದು. ಅವರು ಮನೆ ಮುಂದೆ ಬಂದ್ರು, ಬುಲೆಟ್ ಫೈರ್ ಮಾಡಿದ್ರು, ನಾವು ಅದಕ್ಕೆ ಲಾಂಗ್ ಇಟ್ಕೊಂಡು ಬಂದ್ವಿ, ಖಾರದ ಪುಡಿ ಎರಚಿದ್ವಿ, ಇದು ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ ಅಂತ? ಈಗ ನಾನು ಯಾವ್ದು ಸಮರ್ಥನೆ ಮಾಡ್ಲಿಕ್ಕೆ ಹೋಗಿಲ್ಲ. ಈಗ ವಿಚಾರ ಅಲ್ಲಿ ತನಿಖೆಯನ್ನು ತನಿಖೆ ಮಾಡಿದಾಗ ಮಾತ್ರ ನಾವು ಸ್ಪಷ್ಟವಾಗಿ, ಇಲ್ಲಿ ನಮಗೆ ಕಂಡು ಬಂದಿದ್ದು ಬಹಳ ಸ್ಪಷ್ಟವಾಗಿ ಮನೆ ನುಗ್ಗಿ ದಾಳಿಯನ್ನ ಮಾಡ್ಲಿಕ್ಕೆ ಹೊರಟವ್ರು ಯಾರು? ಭರತ್ ರೆಡ್ಡಿ ಅಂಡ್ ದಿ ಸಪೋರ್ಟರ್ಸ್. ಏನ್ ಓಪನ್ ಆಗಿ ಫೈರ್ ಮಾಡಿಕೊಂಡು ಅವ್ರ ಮನೆಗೆ ನುಗ್ಗಿ ಹೊಡಿಲಿಕ್ಕೆ, ಅವರ ಜೀವಕ್ಕೆ ಅಪಾಯ ಇತ್ತು. ಅವ್ರ ಜೀವನೇ ತಗೊಳ್ಳಿಕ್ಕೆ ಹೊರಟಿದ್ದಂತವ್ರು ಈ ಕಾಂಗ್ರೆಸ್ನ ಕಾರ್ಯಕರ್ತರು. ಹಾಗಾಗಿ ಇವತ್ತು ಕಣ್ಣಿನ ಮುಂದೆ
ಇವತ್ತು ಅವ್ರ ಮನೆಗೆ ಉತ್ತರ ಕೇಳಿಸ್ಕೊಳ್ಳಿ. ಟ್ರೆಸ್ ಪಾಸಿಂಗ್ ಮಾಡ್ತಿರೋರು ಯಾರು? ಯಾರ ಆವರಣಕ್ಕೆ ಹೋಗಿದ್ದಾರೆ? ಯಾರ ಮನೆ ಒಳಗಡೆ ನುಗ್ಗಿದ್ದಾರೆ? ಇವ್ರು ಯಾರ ಅವ್ರ ಭರತ್ ರೆಡ್ಡಿ ಮನೆ ಹತ್ರ ಹೋಗಿದಾರ ಅಥವಾ ಅವ್ರು ಬೇರೆ ಇನ್ನೊಂದು ಸ್ಥಳಕ್ಕೆ ಹೋಗಿದಾರ? ಟ್ರೆಸ್ ಪಾಸಿಂಗ್ ಮಾಡಿ ಒಂದು ಮನೆಯ ಒಳಗೆ ನುಗ್ಗಿ ಅವರಿಗೆ ಹಲ್ಲೆ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು, ಅವ್ರನ್ನ ಜೀವ ತಗೊಳಕ್ ಕೊಟ್ಟಿರುವಂತದ್ದು ಈ ಕಾಂಗ್ರೆಸ್ನ ನಾಯಕರು ಬಹಳ ಸ್ಪಷ್ಟವಾಗಿ ಕಂಡು ಬಂದಿರುವಂತದ್ದು. ಹಾಗಾಗಿ ಇವತ್ತು ಬುಲೆಟ್ ಫೈರ್ ಮಾಡಿರೋರು ಯಾರು? ಅದರಿಂದ ತೀರೋಗಿರೋರು ಯಾರು? ಇವತ್ತು ಕಾಂಗ್ರೆಸ್ ಹತ್ರ ಉತ್ತರ ಇದೆಯಾ? ಅದೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ ಸಾಕಿತ್ತಲ್ವಾ? ಒಬ್ಬ ಲಾ ಮೇಕರ್ ಆಗಿ ಇವರು ಕಾನೂನು ಕೈ ತೊಗೊಳ್ಳುವಂತ ಪರಿಸ್ಥಿತಿ ಏನಿತ್ತು? ಸರ್ಕಾರ ಇವ್ರದು. ಬಟ್ ಆನೆಸ್ಟ್ಲಿ ಹೇಳಿ, ಒಬ್ಬ ಸಭ್ಯ ರಾಜಕಾರಣಿ ಅಂತ ಹೆಸರು ಪಡೆದಿರುವ ಅಶ್ವಥ್ ನಾರಾಯಣ್ ಅವರಿಗೆ ಬಳ್ಳಾರಿಯ ಒಟ್ಟಾರೆ ಪಕ್ಷಾತೀತವಾಗಿ ಸರ್, ಬಳ್ಳಾರಿಯ ಒಟ್ಟಾರೆ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಬದಲಾವಣೆ ಬರಬೇಕು. ಈ ಪುಡಿ ರೌಡಿಗಳು, ಅವರ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡ್ತಾ ಇರುವ ರಾಜಕಾರಣಿಗಳು, ಇವ್ರನ್ನೆಲ್ಲರನ್ನೂ ನೆಲ ಸಮೇತವಾಗಿ ಅಥವಾ ಬೇರ್ ಸಮೇತವಾಗಿ ಬಳ್ಳಾರಿಯಿಂದ ಕ್ಲೀನ್ ಮಾಡೋ ಅನಿವಾರ್ಯತೆ ಇದೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಖಂಡಿತ ಈ ಸರ್ಕಾರ ಮೇಲೆ ಈ ಜವಾಬ್ದಾರಿ ಇದೆ. ಸರ್ಕಾರ ಜವಾಬ್ದಾರಿ ಇರೋರೆ ಪ್ರೈವೇಟ್ ಆರ್ಮಿಯನ್ನ ನಿಲ್ಸ್ಕೊಂಡು ನೀವು ನೋಡ್ಬೇಕಲ್ಲ, ಅಲ್ಲಿ ಸುತ್ತ ನಿಂತವ್ರು ಯಾರು? ಇದನ್ನ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಅಲ್ಲಿ ಪ್ರೈವೇಟ್ ಆರ್ಮಿಯನ್ನು ಇಟ್ಕೊಂಡು, ಪ್ರೈವೇಟ್ ಗನ್ಮೆನ್ ಕರ್ನಾಟಕದಲ್ಲಿ ನಾವು ಕೇಳಿದೀವಿ ಅಂತದ್ದು. ಈ ರೀತಿ ಪ್ರೈವೇಟ್ ಆರ್ಮಿಯನ್ನ ಇಟ್ಕೊಂಡು ಒಬ್ಬ ಸರ್ಕಾರದಲ್ಲಿದ್ದಾಗ ತನಗೆ ಏನಾದ್ರು ರಕ್ಷಣೆ ಕೊರತೆ ಇದ್ರೆ ಒಬ್ಬ ಶಾಸಕನಾಗಿದ್ದವನಿಗೆ ಎಷ್ಟು ಬೇಕಾದ್ರೂ ಕೇಳ್ಬೋದು ಸಿಬ್ಬಂದಿಗಳನ್ನ. ಅವ್ರು ಕೇಳಿ ಸರ್ಕಾರದಿಂದ ಅಧಿಕೃತವಾಗಿ ಪಡಿಬಹುದಿತ್ತು. ಈ ರೀತಿ ಪ್ರೈವೇಟ್ ಆರ್ಮಿಯ ಅವಶ್ಯಕತೆ ಇದೆಯಾ? ಯಾವ ರೀತಿ ಇದೆ ಇದು? ಈ ರೀತಿ ಇವತ್ತು ಸರ್ಕಾರ ಇರೋದು ಯಾರ್ದು? ಜವಾಬ್ದಾರಿ ಇರೋದು ಯಾರ ಮೇಲೆ? ಇವತ್ತು ಪಾದಯಾತ್ರೆ ಮಾಡಿದವರು ಯಾರು? ಸಿದ್ದರಾಮಯ್ಯನವರು. ಇದೇ ಕಾಂಗ್ರೆಸ್ನವರು ಪಾದಯಾತ್ರೆ ಯಾತಕ್ಕೆ ಮಾಡಿದ್ರು? ಯಾವ ಉದ್ದೇಶಕ್ಕೆ ಮಾಡಿದ್ರು? ಹಾಗಾಗಿ ಉದ್ದೇಶ ಈಡೇರಿದೆಯಾ? ಇವರು ಅಧಿಕಾರಕ್ಕೆ ಬಂದಾಗ ಇವರ ಬಾಲ ಇವರೇನು ಹೊರತುಪಡಿಸಿಲ್ಲ. ಇವರು ಈ ರೀತಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿರೋದು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ. ಕಾನೂನಾತ್ಮಕವಾಗಿ ಎಲ್ಲಾ ಸಮಸ್ಯೆಗಳನ್ನ ಎದುರಿಸಿ ಕಾನೂನಲ್ಲಿ ಎದುರಿಸ್ತಿರೋರು ಜನಾರ್ದನ್ ರೆಡ್ಡಿ ಅವರು. ಮನೆ ಸುಟ್ಟಾಕ್ತೀನಿ ಬಳ್ಳಾರಿ ಭಸ್ಮ ಮಾಡ್ತೀನಿ, ಮನೆ ಸುಟ್ಟಾಕ್ತೀನಿ ಅಂತ ಮಾತನಾಡಿದ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ ದ್ವೇಷ ಭಾಷಣ ಕಾಯ್ದೆಯಲ್ಲಿ ಕೇಸ್ ಹಾಕಬೇಕು ಅಂತಿದ್ದೀರಿ, ವಿರೋಧ ಪಕ್ಷದ ಬಹುತೇಕರ ಮಾತು. ಬಟ್ ಆ ಮಸೂದೆ ಬರ್ಲಿಕ್ಕೇನೆ ನಿಮ್ ವಿರೋಧ ಇದೆಯಲ್ಲ, ಭಯ ಯಾಕೆ? ಮಸೂದೆ ನೋಡಿ, ಮಸೂದೆಗೆ ಈಗ ಆಲ್ರೆಡಿ ಇವತ್ತು ಬಿಎನ್ಎಸ್ಎಸ್ ಕಾನೂನಲ್ಲೇ ಎಲ್ಲ ಈ ರೀತಿ ಕೇಸನ್ನ ದಾಖಲು ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಅವಕಾಶ ಇಲ್ವಾ? ಅವಕಾಶ ಇದೆ. ಆದ್ರೆ ಅವಕಾಶ ಇದ್ರೂ ಆ ಕಾನೂನು ಯಾಕೆ ಬಳಕೆ ಮಾಡ್ತಿಲ್ಲ? ಸೊ ಯಾವ ಕಾನೂನಲ್ಲಿ ಇಲ್ಲ ಅಂದಾಗ ನೀವು ಕಾನೂನು ತನ್ನಿ. ಹೊಸದಾಗಿ ಕಾನೂನು ತರಕ್ಕೆ, ದ್ವೇಷ ಭಾಷಣ ಮಾಡಲಿಕ್ಕೆ ಕಾನೂನಲ್ಲಿ ಈಗಿನ ಅವಕಾಶ ಇಲ್ಲ, ಪ್ರೊವಿಷನ್ ಇಲ್ಲ ಅಂದ್ರೆ ಖಂಡಿತ ಎಸ್, ಇವ್ರು ತರದ್ ಸರಿ ಇದೆಯಪ್ಪ, ಇವ್ರು ಬಹಳ ಚಿಂತಕರು, ಕಾನೂನ ಗೌರವಿಸೋರು, ಕಾಂಗ್ರೆಸ್ನವರು ಅಂದ್ರೆ ಕಾನೂನು ಅಂದ್ರೆ ಕಾಂಗ್ರೆಸ್ನವರು ಅಂದ್ರೆ ಕಾನೂನು ಅಂತ ಹೇಳ್ಬೋದಿತ್ತು. ಆದ್ರೆ ಇವರು ಯಾವುದೇ ರೀತಿ ಇಲ್ಲಿ ಕಾನೂನ್ನ ಗೌರವಿಸುವಂತ ಕೆಲಸ ಎಳ್ಳಷ್ಟು ಇದುವರೆಗೂ ಇವರು 2.25 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು. ಏನಾರ ಬಾಂಬ್ ಹಾಕೋನು, ಕುಕ್ಕರ್ ಬಾಂಬ್ ಇರೋನ್ನ ನನ್ನ ಬ್ರದರ್ ಅಂತಾರೆ. ರಾಮೇಶ್ವರಂನಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದವ್ರನ್ನ ಅವ್ರ ವ್ಯಾಪಾರದ ವ್ಯತ್ಯಾಸ ಅಂತ ಹೇಳಿದ್ರು. ತನಿಖೆ ಮಾಡೋ ಮುಂಚೆನೆ ಯಾರು ಸರ್ಕಾರದಲ್ಲಿದ್ದವರು, ಸರ್ಕಾರದಲ್ಲಿ ಆಡಳಿತ ಮಾಡೋಂಥವ್ರು, ಯಾರು ಭಾಷೆ ಬಳಕೆ ಮಾಡೋಂಥವ್ರ ಸರ್ಕಾರದಲ್ಲಿ ಇವತ್ತು ಯಾರು ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿನಾರ ತನಿಖೆ ಬಂದು ನಾನು ಮಾಹಿತಿ ಪಡ್ಕೊಂಡು ಮಾತಾಡ್ತೀನಿ ಅಂತಂದ್ರು. ಉಪಮುಖ್ಯಮಂತ್ರಿಗಳು ಏನ್ ಹೇಳಿದ್ರು? ಇಲ್ರೇ, ನಮ್ಮ ಶಾಸಕರು ಬೆಂಬಲಕ್ಕೆ ನಾವು ನಿಲ್ತೀವಿ, ಅವ್ರು ಏನ್ ಬೇಕಾದ್ರೆ ಹೇಳಿರ್ಬೋದು. ಈ ರೀತಿ ಕಾನೂನ್ನ ಓಕೆ ಒಂದು ಪಕ್ಷವಾಗಿ ಈಗ ಯಾರು ಕಾರ್ಯಕರ್ತರು, ಯಾರ ಕಾಂಗ್ರೆಸ್ ಪಕ್ಷದ ನಾಯಕರು ಮಾತಾಡಿದ್ರು ಓಕೆ. ಆದ್ರೆ ಒಬ್ರು ಸರ್ಕಾರದಲ್ಲಿರೋರು, ಸರ್ಕಾರ ನಡೆಸೋರು ಇವತ್ತು ಪಕ್ಷಕ್ಕೆ ಸೇರಿರೋದಲ್ಲ. ಸರ್ಕಾರ ಎಲ್ಲರಿಗೂ, ಎಲ್ಲ ಪಕ್ಷಕ್ಕೂ ಸೇರಿರೋದು ಸರ್ಕಾರ. ಸರ್ಕಾರದಲ್ಲಿದ್ದು ಇಂಥ ಅಧಿಕಾರ ದುರ್ಬಳಕೆ ಯಾವ ರೀತಿ ಕಾನೂನ ಗೌರವಿಸ್ತಿದ್ದಾರೆ? ಈ ರೀತಿ ಕಾನೂನಲ್ಲಿ ಅವಕಾಶ ಇದೆ. ಮೊದಲು ಇವ್ರಿಗೇನಾರ ಈ ಸರ್ಕಾರ ಬದುಕಿದೆ ಅಂತ ಎಲ್ಲಾ ವಿಚಾರಕ್ಕೂ ನೀವೇನಾರು ಕೇಳಿ ಗೃಹ ಸಚಿವರನ್ನ, ಏನಾರ ನನ್ಗೆ ಗೊತ್ತಿಲ್ಲ, ಮಾಹಿತಿ ಪಡ್ಕೋತೀನಿ, ನೋಡ್ತೀನಿ, ಮಾಡ್ತೀನಿ. ಈ ರೀತಿ ಒಬ್ರು ಗೃಹ ಸಚಿವರು ಮಾತಾಡೋಂಥದ್ದು ಎಷ್ಟು ಘಟನೆ ನಡೆದಿದೆ? 16 ಘಟನೆಗಳು ನಡೆದಿದೆ. ಪ್ರತಿಯೊಂದು ಘಟನೆನಲ್ಲೂ ಇದೇ ಉತ್ತರ. ಬಾಂಗ್ಲಾದೇಶಿಯರು ಇವತ್ತು ಕರ್ನಾಟಕದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಬಾಂಗ್ಲಾದೇಶಿಯವರು ಇದ್ದಾರೆ. ಇಲ್ಲ ಅಂತ ಹೇಳಿದ್ರ? ಇವತ್ತು ಬಾಂಗ್ಲಾದೇಶದ ಬಗ್ಗೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಪ್ರಶ್ನೆ ಬರುತ್ತೆ, ಉತ್ತರ ಕೊಡ್ಲಿಕ್ಕೆ ನೀವು ರೆಡಿ ಇರಬೇಕು. ಈಗ ಸದ್ಯಕ್ಕೆ ಕೇಳಿಸ್ಕೊಳ್ಳಿ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲಿ ಇವತ್ತು ಈ ಸರ್ಕಾರದಲ್ಲಿ ಕಾನೂನನ್ನ ಎತ್ತಿಡಿಯುವಂತ ಕೆಲಸ, ಒಂದು ಸರ್ಕಾರ ಬಲವಾಗಿ ಜನ ನಮ್ಗೆ ಅಧಿಕಾರ ಕೊಟ್ಟಿರೋ ಜನಪರವಾಗಿ ನಾವು ನಿಂತ್ಕೊಳ್ತೀವಿ,
ಅನ್ನುವಂತ ಸ್ಪಷ್ಟವಾಗಿ ಒಂದೇ ಒಂದು ದಿನ ಸ್ಪಷ್ಟ ಉತ್ತರವನ್ನ ಯಾವುದೇ ಸಂದರ್ಭ ರೇಪ್ ಆಗಿರ್ಲಿ, ಮರ್ಡರ್ ಆಗಿರ್ಲಿ, ಡಕಾಯಿತಿ ಆಗಿರ್ಲಿ, ಹಗಲು ದರೋಡೆ ಆಗಿರ್ಲಿ, ಪ್ರತಿಯೊಂದಕ್ಕೂ ಉತ್ತರ ನೋಡ್ತೀನಿ. ಆ ಡಕಾಯಿತರು, ಬಾಂಬ್ ಹಾಕೋರು ಬರ್ಲಿ, ಟೆರರಿಸ್ಟ್ ಬರ್ಲಿ, ಆತಂಕವಾದಿಗಳು ಬರ್ಲಿ, ನಮ್ಮ ಸೋದರರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ, ಇವ್ರ ಹತ್ರ ಉತ್ತರ ಇಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರೂ ಉತ್ತರ ಇಲ್ಲ. ಸೊ ಈ ರೀತಿ ಅಸಹಾಯಕವಾಗಿ ಪಾಪ ಇವ್ರಿಗೆ ನಾನು ನಿಜಕ್ಕೂ ಸಹಾನುಭೂತಿಯನ್ನು ವ್ಯಕ್ತಪಡ್ತೀನಿ. ಪಾಪ ಇವ್ರ ನಾಯಕರುಗಳಿಗೆ, ಸರ್ಕಾರದಲ್ಲಿರೋರಿಗೆ ಇವತ್ತು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಕ್ಕೆ, ಇವರಿಗೆ ಗೌರವ ತರೋ ರೀತಿಯಲ್ಲಿ, ಒಂದು ಪಕ್ಷಕ್ಕೆ ಗೌರವ ತರೋ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ನಡ್ಕೊಂಡು ಅಸಹಾಯಕವಾಗಿ ನೀವೇನ್ ಮಾಡಿದ್ರಿ, ಅವ್ರೇನ್ ಮಾಡಿದ್ರಿ, ನಾವೇನ್ ಮಾಡ್ತೀವಿ ಸರ್ಕಾರದಲ್ಲಿ ಇದ್ದು ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಕೊಡೋದಕ್ಕೆ ಸಂಪೂರ್ಣವಾಗಿ ಅಸಹಾಯಕರಾಗಿರೋದು ಈ ಕಾಂಗ್ರೆಸ್ ಸರ್ಕಾರ. ಸರಿ, ನಾನು ಬಳ್ಳಾರಿ ವಿಚಾರದಿಂದ ದ್ವೇಷ ಭಾಷಣ ಮಸೂದೆ ಬಗ್ಗೆನೇ ಮತ್ತಷ್ಟು ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಬಳ್ಳಾರಿ ಘಟನೆ ಬಗ್ಗೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ. ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಇಲ್ದಿರೋವಾಗ ತುಂಬಾ ಶಾಂತವಾಗಿತ್ತು. ಆ ಮನುಷ್ಯ ಯಾವಾಗ ಬಳ್ಳಾರಿ ಕಾಲಿಕ್ಕದ್ನೋ ಅಲ್ಲಿ ಅಶಾಂತಿ ಉಂಟು ಮಾಡಿದ್ರು. ಈಗ ನಾನು ನಿಮ್ಮನ್ನ ಏನ್ ಕೇಳ್ಕೊಂತ ಇದೀನಿ ಅಂದ್ರೆ, ನೋಡಿ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಸರ್, ಜನಾರ್ದನ್ ರೆಡ್ಡಿನ ಮತ್ತೆ ಬಳ್ಳಾರಿಯಿಂದ ಗಡಿಪಾರು ಮಾಡಿದ್ರೆ ಮಾತ್ರ ಬಳ್ಳಾರಿ ಶಾಂತವಾಗಿರುತ್ತೆ ಸರ್. ಯಾಕೆ ಗೊತ್ತಾ, ಜನಾರ್ದನ್ ರೆಡ್ಡಿ ಹತ್ರ ಅಕ್ರಮ ಸಂಪತ್ತು ಜಾಸ್ತಿ ಇದೆ, ಅವ್ರಿಗೆ ಇಡಿ ಭಯ ಇಲ್ಲ. ಯಾಕಂದ್ರೆ ನಿಮ್ ಕೇಂದ್ರ ಸರ್ಕಾರದಲ್ಲಿ ಇರೋದು ಇಡಿ ಎಲ್ಲ ನಿಮ್ ಕೈಯಲ್ಲಿದೆ. ಹಾಗಾಗಿ ಯಾವುದೇ ರೀತಿಯ ಭಯ ಇಲ್ದಿರ ಇವತ್ತು ಬಳ್ಳಾರಿಯಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಾರೆ. ಅವ್ರು ಉತ್ತರ ಕೊಡೋಕ್ ಮುಂಚೆ ಗನ್ಮ್ಯಾನ್ ಇಟ್ಕೊಂಡು ಓಡಾಡ್ತಾ ಇರುವ ಸತೀಶ್ ರೆಡ್ಡಿ ಅವ್ರನ್ನ ಏನ್ ಮಾಡ್ಬೇಕಂತಾನು ಉತ್ತರ ಕೊಡಿ, ಆಮೇಲೆ ಮಿಕ್ಕಿದೆ. ಖಂಡಿತ ಸರ್. ಈಗ ನೋಡಿ, ಗುಂಡು ತಗ್ಲಿರೋದು ನಮ್ಮ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತನಿಗೆ, ಆರ್ಸಿರೋ ಸತೀಶ್ ರೆಡ್ಡಿ. ಅಲ್ಲ, ನನ್ನೊಂದು ಸಿಂಪಲ್ ಪ್ರಶ್ನೆ. ಇರಿ, ತಾಳ್ಮೆ. ನನ್ ಸಿಂಪಲ್ ಪ್ರಶ್ನೆ, ಜನಾರ್ದನ್ ರೆಡ್ಡಿ ಅವರನ್ನ ಗಡಿಪಾರ್ ಮಾಡಬೇಕು, ಆದ್ರೆ ನಿಮ್ಮದೇ ಪಕ್ಷದ ಕಾರ್ಯಕರ್ತನ ಪ್ರಾಣ ಹೋಗ್ಲಿಕ್ಕೆ ಕಾರಣವಾದ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್, ಹಾಗೆ ಸತೀಶ್ ರೆಡ್ಡಿ ಅವರನ್ನು ಏನು ಮಾಡಬೇಕು? ಶಿಕ್ಷೆ ಆಗುತ್ತೆ. ಆದ್ರೆ ಗನ್ ಮ್ಯಾನ್ ಸಂಸ್ಕೃತಿ ಯಾಕೆ ಬಂತ ಸರ್? ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅಂತ ಗೂಂಡಾಗ್ಲಿಂದಾನೆ ಸರ್ ಅಲ್ಲಿ ಗನ್ ಮ್ಯಾನ್ಗಳು ಜಾಸ್ತಿ ಆಗಿರೋದು. ಸತೀಶ್ ರೆಡ್ಡಿ ಏನು ಮೇಡಮ್, ಇಂಥವ್ರು ಜನಾರ್ದನ್ ರೆಡ್ಡಿ ಅಂತವ್ರು ಇದಾರಲ್ವ, ಅಕ್ರಮ ಸಂಪತ್ತು ಮಾಡ್ಕೊಂಡು ಏನ್ ಬೇಕಾದ್ರೆ ನಡೀತದೆ ಅಂತ ಹೇಳ್ಬಿಟ್ಟು ಜೀವ ಭಯ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ಇದಾರಲ್ವಾ, ಇಂಥ ಬಿಜೆಪಿಯ ನಾಯಕರಲ್ಲಿ ಇದಾರಲ್ವಾ, ಹಾಗಾಗ್ಬಿಟ್ಟು ಗನ್ ಮ್ಯಾನ್ಗಳು ಇಟ್ಕೊಂಡು. ಬಿಜೆಪಿ ನಾಯಕರಂದ್ರೆ ಕಾಂಗ್ರೆಸ್ನವ್ರಿಗೆ ಜೀವ ಭಯ ಅಂತ ಬಳ್ಳಾರಿಯಲ್ಲಿ. ಬಹಳ ಮುಖ್ಯವಾಗಿ ಏನೊಂದು ಇವತ್ತು ಸರ್ಕಾರ ಇರೋದು ಕಾಂಗ್ರೆಸ್ ಸರ್ಕಾರ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಜವಾಬ್ದಾರಿ ಇರೋದು ಈ ಕಾಂಗ್ರೆಸ್ ಸರ್ಕಾರದ ಮೇಲಿದೆ. ಅಲ್ಲಿರುವಂತಹ ಶಾಸಕರು ಯಾರು? ಭರತ್ ರೆಡ್ಡಿ ಅವರು ಮಾತಾಡಿರುವಂತ ಮಾತುಗಳೇನು? ಸುಟ್ಟಾಕ್ಬಿಡ್ತೀನಿ, ಕೊಂದಾಕ್ಬಿಡ್ತೀನಿ, ಈ ರೀತಿ ಭಾಷೆಗಳನ್ನು ಬಳಕೆ ಮಾಡಿರೋನ ಗಡಿಪಾರ್ ಮಾಡಬೇಕಾ? ಅಥವಾ ಜನಾರ್ದನ್ ರೆಡ್ಡಿ ಮನೆಗೆ ನುಗ್ಗಿ ಇವರು ಹೊಡಿಲಿಕ್ಕೆ ಹೋಗಿರೋರು? ಜನಾರ್ದನ್ ರೆಡ್ಡಿ ಸಾಕಷ್ಟು ಇವತ್ತು ಕಾನೂನಾತ್ಮಕವಾಗಿ ಕಾನೂನನ್ನು ಎದುರಿಸಿ ಗಡಿಪಾರಾಗಿ ಕಾನೂನಲ್ಲಿ ಎಲ್ಲಾ ರೀತಿಯಾದಂತಹ ತನಿಖೆಗೆ ಒಳಪಟ್ಟುಕೊಂಡು ಕಾನೂನನ್ನ ಗೌರವಿಸಿ ಇವತ್ತು ಕಾನೂನಲ್ಲಿ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಿರೋರು. ಇವತ್ತು ಕಾನೂನಾತ್ಮಕವಾಗಿ ಹಲವಾರು ವರ್ಷದ ನಂತರ ಅವರಿಗೆ ಬಳ್ಳಾರಿಗೆ ಬರುವಂತದ್ದು ಅವಕಾಶ ಆಗಿದೆ. ಇವತ್ತು ಸರ್ಕಾರ ನಡೆಸ್ತಿರೋರು ಕಾನೂನನ್ನ ಕಾಪಾಡೋದ್ರಲ್ಲಿ ಇವತ್ತು ಆ ಪರಿಸ್ಥಿತಿಯನ್ನ ಉಲ್ಬಣಗೊಳ್ಳಲಿಕ್ಕೆ ಈ ಸರ್ಕಾರ ಮತ್ತು ಅವರ ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ ಪ್ರತಿನಿಧಿ ಕಾರಣಕರ್ತರು. ಜನಾರ್ದನ್ ರೆಡ್ಡಿ ಯಾವ ರೀತಿ ಕಾರಣಕರ್ತರಲ್ಲಿ? ಜನಾರ್ದನ್ ರೆಡ್ಡಿಗೆ ಏನೂ ಅಲ್ಲಿ ಕಾರಣಕರ್ತರೇ ಅಲ್ಲ. ಅವ್ರ ಮೇಲೆ ಇವತ್ತು ಸುಮ್ಮನೆ ಅಲ್ಲ ಸಲ್ಲದ ಆಪಾದನೆಯನ್ನ ಮಾಡಿ ಇವತ್ತು ಕಾನೂನ ಉಲ್ಲಂಘನೆ ಮಾಡಿರೋರು ಇವತ್ತು ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಅವರ ಟೀಮ್ ಅವರು. ಹಾಗಾಗಿ ಇವತ್ತು ಈ ಸರ್ಕಾರ ಕಾನೂನ ಗೌರವಿಸದಾದ್ರೆ ತಕ್ಷಣ ಅವ್ರನ್ನ ಈಗಾಗಲೇ ನಾನ್ ಬೇಲೇಬಲ್ ಅಲ್ಲಿ ಸಾವಿನ ಏನೊಂದು ಮರ್ಡರ್ ಕೇಸ್ ಮೇಲೆ ಇವತ್ತು ಅರೆಸ್ಟ್ ಆಗಬೇಕಾಗಿತ್ತು, ಮರ್ಡರ್ ಕೇಸ್ ಮೇಲೆ ಅರೆಸ್ಟ್ ಆಗಬೇಕಿತ್ತು, ಅರೆಸ್ಟ್ ಆಗಿಲ್ಲ. ಸರಿ.